ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗುರುವಾರ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ 7:30 ಆಗಿದೆ ಫ್ರೆಂಡ್ಸ್. ಕಾಫಿ ಎಲ್ಲ ಆಯಿತು, ಮಕ್ಕಳಿಗೆ ಹಾಲೆಲ್ಲ ಹಾಕೊಟ್ಟೆ, ಕುಡ್ದಾಯಿತು. ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಮೊದಲು ನಾನು ಕಜ್ಜಾಯ ಮಾಡೋದಕ್ಕೆ ಯಾವ ಅಳತೆಯಲ್ಲಿ ನಾನು ತೊಗೊಂಡಿದ್ದು ಅಂದ್ಬಿಟ್ಟು ನಾನು ತೋರ್ಸೋಕ್ಕಾಗಿರಲಿಲ್ಲ. 3 ಡೇಸ್ ಮುಂಚೆನೇ ನೆನೆಸಿಟ್ಟಿದ್ದೀನಿ ಅಕ್ಕಿನ. ಸೊ ಹಂಗಾಗಿ ಇವಾಗ ಇಡ್ಲಿಗೆ ನೆನ್ಸೋಕ್ಕಾಗ್ತಾಯಿದೆ. ನಿಮ್ಗೆ ತೋರಿಸ್ಬಿಡೋಣ ಮೆಜರ್ಮೆಂಟ್, ನಾನು ಎಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಅಂತ ತೋರ್ಸಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಪಾವ್ ಲೋಟದಲ್ಲಿ ಇದೊಂದು 1/2 kg ಇದು ಅನಿಸುತ್ತೆ ಫ್ರೆಂಡ್ಸ್. ಇದರಲ್ಲಿ 2 ಗ್ಲಾಸ್ ಹಾಕಿದ್ದೀವಿ. ಸೊ ಹಂಗಾಗಿ ಇವಾಗ 2 ಗ್ಲಾಸ್ ತೋರಿಸ್ತಾ ಇದ್ದೀನಿ ನಾನು ಯಾವ ಮೆಜರ್ಮೆಂಟ್ ಅಂದ್ಬಿಟ್ಟು. ನೋಡಿ, ಇದು ಇಡ್ಲಿಗೆ ನೆನ್ಸೋಕ್ಕಾಗ್ತಾ ಇರೋದು. ನಾನು ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಇವತ್ತಿಗೆ 3 ಡೇಸ್ ಆಗಿದೆ. ನಾವು ಯಾವಾಗ ಕಜ್ಜಾಯ ಮಾಡಬೇಕು ಅಂದ್ರೂ 3 ಡೇಸಿಂದ ನೆನೆಸಿಟ್ಟೆ ಮಾಡೋದು. ದಿಢೀರಾಗೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಾಗಿ ಬರುತ್ತೆ. ಹಂಗಾಗಿ ನೋಡಿ, ಇವಾಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಇಷ್ಟು ಅಕ್ಕಿನ ನಾನು 3 ಟೈಮ್ಸ್ ಅಥವಾ 4 ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಡೇಸ್ ಇವತ್ತಿಗೆ ಕಂಪ್ಲೀಟ್ ಆಗಿದೆ. ಇವಾಗ ಇದರಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಇದನ್ನು ಸೋರ್ಗಟ್ಟಬೇಕಂತ ತೊಗೊಂಡಿದ್ದೀನಿ. ಡೈಲಿ 2 ಟೈಮ್ಸ್ ವಾಶ್ ಮಾಡಿ ಇಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಸ್ಮೆಲ್ ಆಗಿಬಿಡುತ್ತೆ. ನೀವು ಈ ಥರ 3 ಡೇಸ್ ಮುಂಚೆನೇ ನೆನೆಸಿಟ್ಟು ಮಾಡ್ತೀನಿ ಅನ್ನೋರಿದ್ರೆ ಇದು 2 ಗ್ಲಾಸ್ ಅಕ್ಕಿನ ನೆನೆಸಿಟ್ಟಿರೋದು. ಇದು ವಾಶ್ ಮಾಡಿ ಡೈಲಿ 2 ಟೈಮ್ಸ್ ಅಥವಾ 3 ಟೈಮ್ಸ್ ವಾಶ್ ಮಾಡಿ ಇಟ್ಟಿರೋಂಥ ಅಕ್ಕಿ ಇದು. ನಾನು ಯಾವ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ, ಇದು ಸೊಸೈಟಿ ಅಕ್ಕಿ ಬರುತ್ತಲ್ಲ, ಟಿಫನ್ಗೆಲ್ಲ ಬಳಸ್ತೀವಲ್ವ, ಇಡ್ಲಿ ದೋಸೆಗೆಲ್ಲ, ಆ ರೈಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಯಾವುದಾದ್ರೂ ತೊಗೋಬೋದು. ನೋಡಿ, ಇವಾಗ ಇದನ್ನು ಸೋರ್ಗಟ್ಬಿಟ್ಟು ನಾನು ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಟಿಫನ್ ಮಾಡಾದಮೇಲೆ ಇದನ್ನು ಸ್ವಲ್ಪ ಒಂದು 10 ನಿಮಿಷ ಡ್ರೈ ವೇಲ್ ಅಥವಾ ಕಾಟನ್ ವೇಲ್ ಮೇಲೆ ನಾನು ಒಣಗಾಕ್ತೀನಿ. 10 ನಿಮಿಷ, ಜಾಸ್ತಿ ಇಲ್ಲ. ಬನ್ನಿ ಫ್ರೆಂಡ್ಸ್, ಇವಾಗ ಟಿಫನ್ ರೆಡಿ ಮಾಡೋಣ. ನಾನು ಮಾರ್ನಿಂಗೇ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಡೈಲಿ ಯಾವಾಗಲೂ ನಾವು ಈವ್ನಿಂಗ್ ಮಾಡ್ಕೊಳ್ತಾ ಇದ್ವಿ. ನೋಡಿ, ರೈಸ್ನ ಈಗಷ್ಟೇ ತೆಗೆದು ಬಿಸಿ ರೈಸ್ನ ಸ್ವಲ್ಪ ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಏನೇನು ಹಾಕ್ತಾಯಿದ್ದೀನಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಮಾಡೋ ರೀತಿ ಇದು. ನೋಡಿ, ಈರುಳ್ಳಿ ಮತ್ತು 2 ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ದೀನಿ. ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಹಂಗಾಗಿ ನಾನು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ. ಚಿಲ್ಲಿ ಫ್ಲೇವರ್ ವಿನಿಗರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ನೋಡಿ, ಸೋಯಾ ಸಾಸು, ನಾನು ಬಳಸೋ ಸೋಯಾ ಸಾಸು. ಅದು ಆಲ್ರೆಡಿ ಹಳೇದೆಲ್ಲ ಡೇಟ್ ಎಕ್ಸ್ಪೈರ್ ಆಗಿ ವೇಸ್ಟ್ ಆಯಿತು, ಬಿಸಾಕ್ದ್ವಿ. ಇದು ರೀಸೆಂಟಾಗಿ ತೊಗೊಬಂದಿದ್ದು. ಅದು ರೆಗ್ಯುಲರಾಗಿ ಮಾಡಿಲ್ಲ ಅಂದರೆ ಅಲ್ಲೇ ಇಟ್ಟಿರ್ತೀವಿ, ಅದು ಡೇಟ್ ಆಗೋಗಿರುತ್ತೆ, ಗೊತ್ತಾಗಲ್ಲ. ರೆಗ್ಯುಲರಾಗಿ ಮಾಡೋ ಅಂಥವ್ರಾದರೆ ತುಂಬ ನೀಟಾಗಿ ಯೂಸ್ ಮಾಡ್ಕೊಳ್ತಾರೆ. ನೋಡಿ, ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಅರ್ಲಿ ಮಾರ್ನಿಂಗ್ 3 o'clock ನನಗೆ ಶೀತ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂತ ಗೊತ್ತಿಲ್ಲ, ಇವಾಗೆಲ್ಲ ಶೀತದ ಟೈಮ್ ಅಲ್ವಾ, ಹಂಗಾಗಿ ಶೀತ ಆಗಿ ತಲೆಯೆಲ್ಲ ಸ್ವಲ್ಪ ಭಾರ ಆದಂಗೆ, ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡಂಗೆ ಆಗ್ತಾಯಿತ್ತು. ನೋಡೋಣ, ಟಿಫನ್ ಎಲ್ಲ ಆದಮೇಲೆ ಒಂದು ಡೋಲೋ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ತಲೆಯೆಲ್ಲ ಭಾರ ಆದಂಗೆ ಅನಿಸ್ತಾ ಇದೆ. ಮತ್ತು ಈ ಟೈಮಲ್ಲೆಲ್ಲ ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗೆಲ್ಲ ಚಳಿ ಟೈಮೇ ಆಗಿರೋದ್ರಿಂದ ಇವಾಗ ಶೀತ ಆಗೋದು ಜಾಸ್ತಿ. ಅರ್ಲಿ ಮಾರ್ನಿಂಗ್ ಯಾರು ಕೆಲ್ಸಕ್ಕೆ ಹೋಗೋರಿದ್ರೆ, ಹೊರಗಡೆ ಕೆಲಸ ಮಾಡೋರಿದ್ದರೆ ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡು ಕೆಲಸ ಮಾಡಿ ಫ್ರೆಂಡ್ಸ್. ಇಲ್ಲಾಂದರೆ ಇವಾಗ ಒಂದು ಚಿಕ್ಕ ಶೀತ ಜ್ವರ ಬಂದ್ರೂ ಕೋವಿಡ್ ಇರೋದ್ರಿಂದ ಅದನ್ನೇ ದೊಡ್ಡದಾಗಿ ತೊಗೊಳ್ತಾರೆ. ಯಾರ ಮುಂದೆ ಏನಾದರೂ ಕೆಮ್ಮಿದ್ರೆ ಅಥವಾ ಸೀನಿದ್ರೆ ಅದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ನಮ್ಮನ್ನು ಬೇರೆ ದೃಷ್ಟಿಲೇ ನೋಡ್ತಾರೆ. ಸೊ ಹಂಗಾಗಿ ಬೇಗನೆ ಪ್ರಿಕಾಕ್ಷನ್ ತೊಗೊಳ್ಳೋದು ಒಳ್ಳೆಯದು. ಅದಕ್ಕೆ ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. MTR ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಪೆಪ್ಪರ್ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ನನ್ನ ಹತ್ರ ಇರಲಿಲ್ಲ, ಸೊ ನಾನು ಇನ್ನೊಂದು ನೆಕ್ಸ್ಟ್ ಬಳಸಬೇಕಾದ್ರೆ ನಾನು ಅದನ್ನು ಶೇರ್ ಮಾಡ್ತೀನಿ. ಪೆಪ್ಪರ್ ಬದಲು ನಾನು ಚಿಲ್ಲಿ ಪೌಡರು ಮತ್ತು ಇದು ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದೆರಡು ಆ್ಯಡ್ ಮಾಡಿದರೆ ಇನ್ನೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನು ಪೆಪ್ಪರ್ ಪೌಡ್ರು ಇರಲಿಲ್ಲ ಮತ್ತು ಕ್ಯಾಪ್ಸಿಕಮ್ಮು ಇರಲಿಲ್ಲ, ಸೊ ಹಂಗಾಗಿ ಅದೆರಡು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇರೋದ್ರಲ್ಲೇ ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಡೈಲಿ ಮಾರ್ನಿಂಗ್ ಟಿಫನ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಏನು ಮಾಡೋದು ಮುಗೀತು ಅನ್ನೋಷ್ಟರಲ್ಲಿ ಮತ್ತೆ ಅಡುಗೆಗೆ ರೆಡಿ ಮಾಡಬೇಕು. ಏನು ಮಾಡೋದು ಇದರಲ್ಲೇ ಕಳೆದೋಗುತ್ತೆ ನಮ್ಮದು ಮಹಿಳೆಯರದು. ನೋಡಿ, ಸಾಲ್ಟ್ ರುಚಿಗೆ ಎಷ್ಟು ಬೇಕೋ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೆ ಈರುಳ್ಳಿ ಫ್ರೈ ಆಗಬೇಕಾದ್ರೆ. ಇವಾಗ ಎಷ್ಟು ಬೇಕಷ್ಟು ಆ್ಯಡ್ ಮಾಡಿಕೊಂಡೆ. ಇದಿಷ್ಟೇ ಫ್ರೆಂಡ್ಸ್. ಇವಾಗ ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾನು ಸೋಯಾ ಸಾಸು ಮತ್ತು ಚಿಲ್ಲಿ ವಿನೆಗರ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಬೇಗ ರೆಡಿ ಆಗುತ್ತೆ ಈ ಟಿಫನ್ನು. ಮತ್ತು ಅಮ್ಮಂಗೂ ಹುಷಾರಿಲ್ಲ ಅಂತಿದ್ರು, ಯಾಕೋ ಬೆಳಗ್ಗೆನೇ ತಲೆ ಸುತ್ತದಂಗೆ ಆಗ್ತಿದೆ ಅಂತ. ಹಸ್ಬೆಂಡ್ ಇವಾಗ ಎಳ್ನೀರು ತರಕ್ಕೆ ಹೋಗಿದ್ದಾರೆ. ಅವ್ರಿಗೆ ಸ್ವಲ್ಪ ಎಳ್ನೀರು ಹಾಕ್ಕೊಡೋಣ, ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಬಂದ್ರೆ ಆಯಿತು, BP ಎಲ್ಲ ಚೆಕ್ ಮಾಡಿಸಿದ್ರಾಯ್ತು ಅಂದ್ಬಿಟ್ಟು. ಮತ್ತು ಮಧ್ಯಾಹ್ನದ ಮೇಲೆ ಇವಾಗ ಗ್ರಿಲ್ಸ್ ಎಲ್ಲ ರೆಡಿ ಮಾಡೋಕ್ಕೆ ಬರ್ತಾಯಿದ್ದಾರೆ ಹೊರಗಡೆ ಔಟ್ಸೈಡು. ಸೊ ಹಂಗಾಗಿ ಕೆಲಸ ಜಾಸ್ತಿ ಇರುತ್ತೆ. ನಾನು ಕಜ್ಜಾಯ ಎಲ್ಲ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅದು ರೆಡಿ ಮಾಡಿದ ತಕ್ಷಣವೇ ಮಾಡೋಕ್ಕಾಗಲ್ಲ.
ಒಂದು 4 ಅವರ್ಸ್ ಅದು ಕೂಲ್ ಆಗಬೇಕು. ಕೂಲ್ ಆದಮೇಲೆ ಮಾಡಿ ತೋರಿಸೋಣ. ನಾನು ಈವ್ನಿಂಗ್ ತೋರಿಸ್ತೀನಿ ಅದನ್ನು ನಿಮಗೆ. ಈ ಕಜ್ಜಾಯ ರೆಸಿಪಿನ ನನ್ನ ವೀವರ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಫ್ರೆಂಡ್ಸ್, ಕಮೆಂಟ್ ಸೆಕ್ಷನಲ್ಲಿ ಕಜ್ಜಾಯ ಮಾಡೋದು ತೋರಿಸಿ ನೋಡೋಣ, ಇದು ಹಬ್ಬಕ್ಕೆಲ್ಲ ನಾನು ರೆಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ. ಸೊ ಹಂಗಾಗಿ ನಾನು ಈಗ ಹಬ್ಬಕ್ಕೆ ಏನಾದರೂ ರೆಡಿ ಮಾಡಬೇಕಲ್ವ, ಏನಾದರೂ ಸ್ವೀಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಕಜ್ಜಾಯ ಮಾಡಿ ತುಂಬ ದಿನ ಆಗಿತ್ತು, ಸೊ ಅದನ್ನೇ ಮಾಡಿಬಿಡೋಣ ಅಂತ. ನೋಡಿ ಇವಾಗ ಒಂದು 10 ಮಿನಿಟ್ಸ್ ಇದು ಕಾಟನ್ ವೇಲ್ ಮೇಲೆ ನಾನು ಒಣಗಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. 10 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಟ್ರೈ ಮಾಡ್ಕೋಬೇಡಿ, ಚೆನ್ನಾಗಾಗಲ್ಲ. ಸ್ವಲ್ಪ ನೀರು ಇಂಗ್ಲಿ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಹಸ್ಬೆಂಡ್ ಎಲ್ಲ ಮೆಟೀರಿಯಲ್ ತಂದು ಅಂಗಡಿ ಸ್ಟಾಕ್ ಎಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದಾರೆ, ಗೋಡೌನ್ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು. ಇವಾಗ ಅದನ್ನೇ ರೆಡಿ ಮಾಡಿಸ್ಕೊಳ್ತಾ ಇದ್ದಾರೆ ಔಟ್ಸೈಡು. ಅಂಗಡಿ ಮೆಟೀರಿಯಲ್ ಎಲ್ಲ ಅವ್ರದ್ದು ಇಲ್ಲಿ ಡಂಪ್ ಮಾಡಿದ್ದಾರೆ. ಮನೆಯೆಲ್ಲ ಗೋಡನ್ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎಲ್ಲ ಇಲ್ಲೂ ಔಟ್ಸೈಡು ಎಲ್ಲ ಡಂಪ್ ಮಾಡಿದ್ದಾರೆ. ಫುಲ್ ಎಲ್ಲ ಮೆಸ್ಸಪ್ ಆಗಿಬಿಟ್ಟಿದೆ. ಅವ್ರ ಕೆಲಸಗಳೂ ಎಲ್ಲ ಕಂಪ್ಲೀಟ್ ಆಗ್ತಾ ಇಲ್ಲ. ಈ ಗ್ರಿಲ್ಸ್ ಅವ್ರದ್ದು ಬೇಗ ಕಂಪ್ಲೀಟ್ ಮಾಡದೇ ಇರೋ ಕಾರಣ ನಮ್ಗೆ ಹೊರಗಡೆ ಎಲ್ಲ ಅದನ್ನು ಕಾಯೋದಾಗಿದೆ ಅವರು 3-4 ಡೇಸಿಂದ. ನೋಡಿ ಅಮ್ಮಂಗೆ ಎಳ್ನೀರು ಕೆಚ್ಕೊಡ್ತಾ ಇದ್ದಾರೆ ಇವಾಗ ಅದೆಲ್ಲ ನಾನು ಇದೆಲ್ಲ ಆದಮೇಲೆ ಟಿಫನ್ ಎಲ್ಲ ಆದಮೇಲೆ ನಾನು ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಗ್ರಿಲ್ಸ್ ರೆಡಿ ಆಗಿದೆ. ಅಲ್ಲಿ ಔಟ್ಸೈಡ್ ಹಾಕೋದಕ್ಕೆ ಅಂತ ಅಲ್ಲಿ ಮೇಯ್ನ್ ರೋಡಲ್ಲೇ ಇಳಿಸ್ಬಿಟ್ಟಿದ್ದಾರೆ, ಅಲ್ಲೇ ಇದೆ ಅದು. ಇವತ್ತು ಈವ್ನಿಂಗ್ ಫಿಟ್ ಆಗುತ್ತೆ ಅನಿಸುತ್ತೆ. ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಕೆನಾಫ್ ಒಳಗಡೆ. ಇದು ಮಕ್ಕಳು ಸೇಫ್ಟಿಗೋಸ್ಕರ ಹಾಕಿಸ್ತಾ ಇರೋದು ಫ್ರೆಂಡ್ಸ್. ಔಟ್ಸೈಡ್ ಬಿಟ್ಬಿಟ್ರೆ ಅವರು ಸುತ್ತ ನಲ್ಲಿಗಳಿದೆ, ಎಲ್ಲ ಹೋಗಿ ನೀರು ಬಿಡೋದೆಲ್ಲ ಆಟಾಡಿಕೊಂಡು ತುಂಬ ನಮಗೆ ಅವ್ರು ಹಿಡಿಯೋದೇ ದೊಡ್ಡ ಕೆಲಸ ಆಗೋಗಿದೆ. ಪ್ರೊಟೆಕ್ಷನ್ಗೋಸ್ಕರ ಹಾಕಿಸ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇವಾಗ 10 ಮಿನಿಟ್ಸ್ ಆಯಿತು. ಇವಾಗ ರೆಡಿ ಆಯ್ತಿದ್ದು. ಇವಾಗ ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದೆ. ಟಿಫನ್ ಎಲ್ಲ ರೆಡಿ ಆಯಿತು. ಮನೇಲಿ ಎಲ್ರಿಗೂ ಟಿಫನ್ ಹಾಕ್ಕೊಟ್ಟಾದ್ಮೇಲೆ ನಾನು ಇದನ್ನು ರೆಡಿ ಮಾಡೋಣ ಅಂತ ಬಂದೆ. ಯಾಕೆಂದರೆ ಇದನ್ನು ಮಾಡಿದ ಕೈಲೇ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಡ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳಕ್ಕೆ ಹೋದರೆ ಚೆನ್ನಾಗಿ ಬರಲ್ಲ. ನೋಡಿ ಇದನ್ನ ಫುಲ್ಲು ಫೈನ್ ಪೇಸ್ಟ್, ತುಂಬ ನುಣುಪಾಗಿ ಇದನ್ನು ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಮಾಡೋ ಪ್ರೊಸೀಜರ್ ಪ್ರಕಾರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ದಿಢೀರಾಗಿ ನಮಗೆ ಅದಕ್ಕೆಲ್ಲ ಟೈಮ್ ಇಲ್ಲ 3 ಡೇಸ್ ಎಲ್ಲ ನೆನೆಸೋದಕ್ಕೆ ಅಂದರೆ ದಿಢೀರಾಗೂ ಮಾಡ್ಬೋದು. 1 ಡೇ ನೆನೆಸ್ಬಿಟ್ಟು ಮಾಡ್ಬೋದು ಮಾರ್ನಿಂಗು, ಅದು ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಹುಳಿ ಅಂದರೆ ಸ್ವಲ್ಪ ನೆಂದಿರೋದ್ರಿಂದ ಹಿಟ್ಟು 3 ಡೇಸ್ ಎಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ನೋಡಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಹೋಲ್ಸಿರೋ ಜರಡಿನಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿಕೊಂಡು. ಇದೀಗೇನೆ ನಾನು ನೆನೆಸಿಟ್ಟಿರೋ ಅಕ್ಕಿ ಎಲ್ಲ ಇದೆಲ್ಲ ಪೌಡ್ರ್ ಮಾಡ್ಕೊಳ್ತೀನಿ. ಮತ್ತು ಜಾಸ್ತಿ ಟೈಮ್ ಬಿಡೋ ಹಾಗಿಲ್ಲ. ತಕ್ಷಣವೇ ಹಿಂದೆನೇ ಪಾಕ ತೆಗೆದ್ಬಿಟ್ಟು ಈ ಹಿಟ್ಟಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಡ್ರೈ ಆದರೆ ಹಿಟ್ಟು ಚೆನ್ನಾಗಿ ಬರಲ್ಲ ಕಜ್ಜಾಯ ಎಲ್ಲ. ಅದ್ರ ತೇವಾಂಶ ಇದ್ದಂಗೆ ಪಾಕ ಕಾಯಿಸ್ಬಿಟ್ಟು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟೆಲ್ಲ ಬೇಯಿಸ್ಕೊಬಿಡ್ಬೇಕು. ಮತ್ತು ನೀವೆಲ್ಲ ದೀಪಾವಳಿಗೆ ಏನು ಮಾಡ್ತೀರಾ, ವರ್ಷ ಯಾವ ಸ್ವೀಟ್ನ ನಿಮ್ಮ ಸೈಡೆಲ್ಲ ಮಾಡೋದು ಅನ್ನೋದನ್ನ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ. ನಾವೇನು ರೆಗ್ಯುಲರಾಗಿ ಮಾಡಲ್ಲ. ಇವಾಗ ಸ್ವೀಟ್ ನಮಗೂ ತಿನ್ನಬೇಕು ಅನ್ನಿಸ್ತಾ ಇತ್ತಲ್ವ, ಹಂಗಾಗಿ ವಿವರ್ಗೂ ತೋರಿಸ್ದಂಗೆ ಆಗುತ್ತೆ, ಅವ್ರಿಗೂ ಕಲಿಯೋರಂಥವ್ರಿಗೆ ಅವ್ರಿಗೂ ಖುಷಿ ಆಗುತ್ತಲ್ವ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಈ ಸ್ವೀಟ್ನ. ಓಕೆ ಫ್ರೆಂಡ್ಸ್, ಪಾಕ ತೆಗಿಯೋಕೆ ಹಾಕೊಂಡಿದ್ದೀನಿ. ನಾನು ಬೆಲ್ಲನ ಹಾಕಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ, ಸಾರಿ. ನಾನು ಕ್ಯಾಮ್ರಾ ಆನಲ್ಲಿದೆ ಅಂದ್ಕೊಂಡೆ, ಅದು ನೋಡಿದರೆ ಹಾಫಲ್ಲಿತ್ತು. ಇವಾಗ ಹಾಕಾದ್ಮೇಲೆ ನೋಡಿಕೊಂಡೆ. ನೋಡಿ ಫ್ರೆಂಡ್ಸ್, ನಾನು ಬೆಲ್ಲನ ನಾನು ಇದಕ್ಕೆ 6 ತೊಗೊಂಡಿದ್ದೀನಿ. ನಾನು ಹಾಕಿದ ಮೆಜರ್ಮೆಂಟಿಗೆ ರೈಸಿಗೆ. ನೀವು ಯಾವ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ತೀರಾ ಅದ್ರ ಮೇಲೆ ನೀವು ತೊಗೊಳ್ಳಿ ಫ್ರೆಂಡ್ಸ್. ನಾನು 6 ಅಚ್ಚನ್ನ ಬಿಳಿ ಬೆಲ್ಲ ತೊಗೊಂಡು ಇದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಜ್ಜೋಣ ಅಂತ ಹೋದೆ, ಫ್ರಿಜ್ಜಲ್ಲಿತ್ತು. ನಾನು ತೆಗ್ದಿಡೋದನ್ನ ಲೇಟ್ ಮಾಡಿಬಿಟ್ಟೆ, ಸೊ ಹಂಗಾಗಿ ಅದು ಜಜ್ಜಕ್ಕಾಗಲಿಲ್ಲ. ಹಂಗೆ ಮೆಲ್ಟ್ ಆಗುತ್ತಲ್ವ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ನೀರು ಹಾಕಿದೆ ಅಂತ ನೀರು ಹಾಕಬೇಕಾದ್ರೂ ನಂಗೆ ತೋರ್ಸೋಕ್ಕಾಗಲಿಲ್ಲ. ಇವಾಗ ಗ್ಲಾಸ್ ತೋರಿಸ್ತೀನಿ ಫ್ರೆಂಡ್ಸ್, ಆ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಮತ್ತು ಇದೇನು ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗನೆ ಪಾಕ ಬಂದ್ಬಿಡುತ್ತೆ. ನೀವು ಒಂದು ಸ್ವಲ್ಪ ಪಾಕ ವ್ಯತ್ಯಾಸ ಆದ್ರೂ ಕಜ್ಜಾಯ ವೇರಿಯೇಷನ್ ಆಗುತ್ತೆ. ಸೊ ನಾನು ಇವನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಈ ಥರನೇ ಪ್ರೊಸೀಜರಲ್ಲೇ ಮಾಡಿ, ನಾನು ತೋರಿಸಿದ ಪ್ರೊಸೀಜರಲ್ಲೇ ಯಾವುದೇ ರೀತಿ ಕೆಡಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಫಸ್ಟ್ ವೀಡಿಯೋ ಆಗಿ ಇದನ್ನು ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ, ವಾಚ್ ಮಾಡ್ತಾ ಇದ್ದೀರಾ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಪಾಕ ಯಾವ ರೀತಿ ಬರಬೇಕು ಅಂತ ತೋರಿಸ್ತೀನಿ. ನೀರಲ್ಲಿ ಈ ಥರ ಹಾಕಿದರೆ ಆ ಡ್ರಾಪ್ ಏನಿದೆ ಅದನ್ನು ಫುಲ್ ಗುಡ್ಡೆ ಮಾಡಿದರೆ ಫುಲ್ ಉಂಡೆ ಥರ ಜಲ್ಲಿ ಬಾಲ್ಸ್ ಥರ ನಮ್ಮ ಕೈಗೆ ಸಿಗಬೇಕು, ಆವಾಗ ಅದು ರೆಡಿಯಾಗಿದೆ ಅಂತ. ಮತ್ತು ಫ್ಲೇಮ್ನ ಕಡಿಮೆ ಇಟ್ಕೊಂಡು ಇದನ್ನು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಷ್ಟರಲ್ಲಿ ತೋರಿಸೋ ಅಷ್ಟರಲ್ಲೇ ಬೇಗ ಪಾಕ ಗಟ್ಟಿ ಆಗಿಬಿಡುತ್ತೆ. ಅದೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಈ ಹಂತಕ್ಕೆ ಬಂದಮೇಲೆ. ಇವಾಗ ಇದಾಗಿದೆ, ನಾನು ಹಿಟ್ಟು ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ಹಿಟ್ಟು ಗಂಟಾದಂಗೆ ಅನಿಸ್ತಾ ಇರುತ್ತೆ ನಿಮಗೆ. ಅದು ಯಾವ ಕಾರಣಕ್ಕೂ ಗಂಟಾಗಲ್ಲ. ನೀಟಾಗಿ ಅದನ್ನು ಮಿಕ್ಸಪ್ ಮಾಡ್ಕೊಳ್ಳಿ. ಗಂಟೇನು ಅನಿಸಲ್ಲ, ಅದು ಗಂಟು ಬರಲ್ಲ, ಅದು ಹಸಿ ಹಿಟ್ಟಾಗಿರೋದ್ರಿಂದ. ಮಿಕ್ಸ್ ಮಾಡ್ತಾ ಗಂಟಾಗ್ಬಿಡ್ತೇನೋ ಅಂತ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಪಾಕದಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಥರನೇ ಅನಿಸುತ್ತೆ. ನಿಧಾನವಾಗೇ ಅದನ್ನು ಒಡ್ಕೊಂಡು ಕಂಪ್ಲೀಟಾಗಿ ಫುಲ್ ಗಂಟೆಲ್ಲ ಹೋಗೋವರೆಗೂ ನೀವು ಅದನ್ನು ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಮಿಕ್ಸಪ್ ಮಾಡ್ಕೊಳ್ಳಿ.
ಗಂಟೆಲ್ಲ ಹೋಗಿದೆ ಅಂದಮೇಲೆ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೊಳ್ಳಿ. ಉರಿ ಮಾತ್ರ ಜಾಸ್ತಿ ಕೊಟ್ಕೋಬೇಡಿ ಫ್ರೆಂಡ್ಸ್, ಕಡಿಮೆ ಉರಿ ಇಟ್ಕೊಂಡು ಮಿಕ್ಸಪ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಿದರೆ ಇದು ತುಂಬ ಚೆನ್ನಾಗಿ ಬರುತ್ತೆ. ದಿಢೀರಾಗಿ ನಾನು ಅರ್ಜೆಂಟಲ್ಲಿ ಮಾಡ್ತೀನಿ ಅಂತ ಹೋದರೆ ಸ್ವಲ್ಪ ಕೆಡೋ ಚಾನ್ಸಸ್ ಇರುತ್ತೆ. ನೀವು ಫ್ರೀ ಆಗಿದ್ದೀವಿ ಪೇಷನ್ಸ್ ಇದ್ದಾಗ ಮಾಡ್ಕೊಳ್ತೀವಿ ಅಂದರೆ ಈ ಸ್ವೀಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಈ ಸ್ವೀಟ್ನ ನನಗೆ ಅತ್ತೆ ಹೇಳ್ಕೊಟ್ಟಿದ್ದು ಫ್ರೆಂಡ್ಸ್. ನಾನು ಮದುವೆ ಆಗಿ ಬಂದಮೇಲೆ ನಾನು ಅದನ್ನೆಲ್ಲ ಕಲ್ತ್ಕೊಂಡಿರಲಿಲ್ಲ. ಅವರು ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡುವಾಗ ಈ ಸ್ವೀಟ್ನ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ರು. ಆವಾಗಿಂದ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಫ್ರೆಂಡ್ಸ್, ಇದಿಷ್ಟೇ. ಈ ಕನ್ಸಿಸ್ಟೆಂಟಿಗೆ ಬಂದಿದ ಮೇಲೆ ನೀವು ಕೆಳಗಡೆ ಇಳಿಸ್ಕೊಳ್ಳಿ. ಗಂಟೆಲ್ಲ ಒಡ್ಕೊಂಡಿದೆ. ಇವಾಗ ತುಂಬ ಕಡಿಮೆ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು. ಇದನ್ನು ಜಾಸ್ತಿ ಟೈಮ್ ಬೇಯಿಸೋ ಹಾಗಿಲ್ಲ ಫ್ರೆಂಡ್ಸ್. ಸ್ವಲ್ಪ ಅದಕ್ಕೆ ಬಂದಮೇಲೆ ಇದನ್ನು ಇಳಿಸ್ಕೊಂಡು ನಾನು ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಏಲಕ್ಕಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಎಳ್ಳನ್ನ ಆ್ಯಡ್ ಮಾಡ್ತೀನಿ. ಎಳ್ಳೇನು ಹುರ್ಕೊಳ್ಳೋ ಹಾಗಿಲ್ಲ, ಇದು ಎಣ್ಣೆಯಲ್ಲಿ ಕರಿಯೋದ್ರಿಂದ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಒಂದು 5ರಿಂದ 6 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇಳಿಸಿದ್ಮೇಲೆ ಕೆಳಗಡೆ ಇಳಿಸಿದ್ಮೇಲೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಪ್ ಮಾಡಿಬಿಟ್ಟು ನಾನು ಕೂಲ್ ಆಗೋದಕ್ಕೆ ಬಿಡ್ತೀನಿ. ಈವ್ನಿಂಗ್ ಮಾಡೋವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇದಿಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಈ ಕನ್ಸಿಸ್ಟೆಂಟಿಗೆ ಬಂದಮೇಲೆ ನೀವು ಇಳಿಸ್ಕೊಂಡು ಇದೇ ಪ್ರೊಸೀಜರ್ ಪ್ರಕಾರ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ್. ಓಕೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕೆಲಸ ನಡೀತಾ ಇತ್ತು. ಆಫ್ಟರ್ನೂನ್ ಮೇಲೆ ಮಕ್ಕಳು ಹಿಡ್ಕೊಳ್ಳೋದೇ ಆಯಿತು. ಹೊರಗಡೆ ಬಂದು ಓಡ್ ಅದು ಕರೆಂಟ್ ಎಲ್ಲ ಮುಟ್ಟಕ್ಕೆ ಹೋಗ್ತಾಯಿದ್ರು. ಸೊ ಹಂಗಾಗಿ ಅವ್ರು ಹಿಡಿಯೋದೇ ಆಗೋಯ್ತು. ಮಾಡೋಕ್ಕೆ ಕೆಲಸ ಬೇರೆ ಏನು ತೋರ್ಸೋಕ್ಕಾಗಲಿಲ್ಲ ನನಗೆ ಕೆಲಸಗಳನ್ನ. ನೋಡಿ, ಇವಾಗ ಗ್ರಿಲ್ಸ್ ರೆಡಿ ಮಾಡಿದ್ದಾರೆ. ಔಟ್ಸೈಡಲ್ಲಿ ರೆಡಿ ಮಾಡಿದ್ರು. ಔಟ್ ಹೌಸಲ್ಲಿ ರ್ಯಾಕ್ಗಳು ರೆಡಿ ಮಾಡಿಸ್ಕೊಳ್ತಾ ಇದ್ರು ಹಸ್ಬೆಂಡು. ಅವ್ರದ್ದು ಮೆಟೀರಿಯಲ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಅಲ್ಲಿ ರೆಡಿ ಆಯಿತು. ರೆಡಿಯಾಗಿ ಇಲ್ಲಿ ಒಂದು ಸೈಡ್ ಕೂರಿಸಿದ್ರು ಇದು ಗ್ರಿಲ್ಸ್ನ. ಮತ್ತು ಟೈಮ್ ಆಗಿ ಹೋಗ್ಬಿಡುತ್ತೆ. ಈವ್ನಿಂಗು ಕತ್ಲೆಲೆಲ್ಲ ಏನು ಮಾಡೋದು, ಮಾರ್ನಿಂಗ್ ಮಾಡ್ತೀವಿ ಅಂತ ಬಿಟ್ಟು ಹೋಗ್ಬಿಟ್ರು. ಇದಿಷ್ಟಕ್ಕೆ ನಿಲ್ಲಿಸ್ಬಿಟ್ಟು. ನೋಡಿ, ಹಸ್ಬೆಂಡ್ ಇವಾಗ ಅವ್ರದ್ದು ಐಟಮ್ಸ್ ಎಲ್ಲ ಅದರಲ್ಲಿ ಜೋಡಿಸ್ತಾ ಇದ್ದಾರೆ. ಅವ್ರ ಶಾಪ್ ಐಟಮ್ಸ್ಗಳನ್ನೆಲ್ಲ ಅದರಲ್ಲಿ ಜೋಡಿಸ್ಕೊಳ್ತಾ ಇದ್ದಾರೆ. ಅಂಗಡಿಯಲ್ಲೂ ಒಂದು ಗೋಡನ್ ಇದೆ, ಅದು ಸಾಲ್ಟೇಜ್ ಆಗಿದೆ. ಅದು ಜಾಗ ಸಾಲ್ತಾ ಇಲ್ಲ ಅಂದ್ಬಿಟ್ಟು ಮನೇಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಕಜ್ಜಾಯ ಮಾಡೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದು ಕೂಲ್ ಆಗಿದೆ. ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಅವಾಗ ಮಾಡಿಟ್ಟಿದ್ದು ಇವಾಗ ಇಷ್ಟು ಗಟ್ಟಿಯಾಗಿದೆ. ಪರ್ಫೆಕ್ಟಾಗಿ ಗಟ್ಟಿಯಾಗಿದೆ ಇದು. ಇವಾಗ ಮಾಡೋದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಕಜ್ಜಾಯ ತುಂಬ ಎಣ್ಣೆ ಕುಡಿಯುತ್ತೆ ಫ್ರೆಂಡ್ಸ್. ನೀವು ಎಣ್ಣೆನ ಒಂದು ಸ್ವಲ್ಪ ನಿಧಾನವಾಗಿ ಒಂದೊಂದೇ ಬೇಯಿಸ್ಕೊಂಡು ಒಂದೊಂದೇ ನೀಟಾಗಿ ಪ್ರೆಸ್ ಮಾಡಿ ತೆಗಿಬೇಕು. ಮತ್ತು ಹೊಸ್ದಾಗಿ ಮಾಡ್ತಾ ಇರೋರು ಕನ್ಫ್ಯೂಸ್ ಆಗಬೇಡಿ. ಕೆಟ್ಟೋಯ್ತಲ್ಲಪ್ಪ, ಈ ಥರ ಮೆತ್ತಗೆ ಇಷ್ಟೊಂದು ಎಣ್ಣೆ ಕುಡಿದಿದೆ ಅಂತೆಲ್ಲ ನೀವು ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಕಜ್ಜಾಯ ಅಂದ್ರೇ ಹಾಗೆ, ಅದು ಸ್ವಲ್ಪ ಆಯಿಲ್ನ ಜಾಸ್ತಿ ತೊಗೊಳುತ್ತೆ. ಆದಷ್ಟು ನಾವು ಎಷ್ಟಾಗುತ್ತೋ ಅಷ್ಟನ್ನು ಪ್ರೆಸ್ ಮಾಡಿ ಒಂದು ಟಿಶ್ಯೂ ಮೇಲೆ ಹಾಕೋಬೇಕು. ಮತ್ತು ತೆಗಿಬೇಕಾದ್ರೆ ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಅದು ಸ್ವಲ್ಪ ಕೂಲ್ ಆದಮೇಲೆ ಗಟ್ಟಿಯಾಗುತ್ತೆ. ನೀವೇನು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಮೆತ್ತಗಾಗಿದೆ ಅಂತ. ಮತ್ತು ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಮಾಡಿ ತೋರಿಸ್ತಾ ಇರೋದೇನೆ. ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿ ಫ್ರೆಂಡ್ಸ್, ಇನ್ನೂ ಗಟ್ಟಿಯಾಗುತ್ತೆ ಕಜ್ಜಾಯ. ನಾನಿಲ್ಲಿ ಬರೀ ಬೆಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾವು ಒಂದೊಂದ್ಸಲ ಸಕ್ಕರೆ ಆ್ಯಡ್ ಮಾಡ್ತೀವಿ, ತುಂಬ ಕ್ರಿಸ್ಪಾಗಿ ಬರುತ್ತೆ. ಈ ಸಲ ಏನು ನಾನು ಸಕ್ಕರೆ ಆ್ಯಡ್ ಮಾಡ್ತಾ ಇಲ್ಲ. ಬೇಗನೆ ಕಲರ್ ಚೇಂಜ್ ಆಗುತ್ತೆ, ಬೇಗನೆ ಬೆಂದ್ಬಿಡುತ್ತೆ. ಇದು ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಾಗೆ. ಮತ್ತು ಯಾವುದಾದ್ರೂ ಸ್ಪೂನ್ನ ಸಪೋರ್ಟಿಂದ ಎರಡು ಕೈಲಿ ಹಿಡ್ಕೊಂಡು ಪ್ರೆಸ್ ಮಾಡಿ ತೆಗೀರಿ ಆಯಿಲ್ನ. ಮತ್ತು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ನಾನು ಮನೆಯಲ್ಲಿರೋ ಅಂಥ ಫಂಕ್ಷನ್ ಟೇಬಲ್ ಮೇಲೆ ಹಾಕೋಂಥ ಪೇಪರೇ ನಾನು ಯೂಸ್ ಮಾಡ್ತಾ ಇರೋದು. ಟಿಶ್ಯೂ ಅದು ರೋಲ್ ಖಾಲಿ ಆಗೋವರೆಗೂ ಅದನ್ನೇ ಬಳಸೋಣ ಅಂದ್ಬಿಟ್ಟು ಟಿಶ್ಯೂ ತೊಗೊಂಡಿಲ್ಲ. ಆ ಪೇಪರಲ್ಲೇ ನಾನು ಬಳಸ್ತಾ ಇದ್ದೀನಿ. ಮತ್ತು ಹುಷಾರಾಗಿ ತೆಗಿಬೇಕಾದ್ರೆ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಇದಿಷ್ಟೇ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಟ್ರೈ ಮಾಡಿಲ್ಲದೆ ಇರೋರು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ತಿಳಿಸಿ. ನಾನು ಮೊದಲೇ ತೋರಿಸ್ತಾ ಇದ್ದೀನಿ, ಹಬ್ಬಕ್ಕೆ ಮಾಡ್ಕೊಳ್ಳೋ ಅಂಥವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು. ಇವಾಗ ನಾನು ಸ್ವಲ್ಪ ಮಾಡಿಬಿಟ್ಟು ಎತ್ತಿಡ್ತೀನಿ ಅದನ್ನ ಹಿಟ್ಟನ್ನ ಫ್ರಿಜ್ಜಲ್ಲಿ. ಅದು ಹೊರಗಡೆನೇ ಇಟ್ರು ಒಂದು 3 days 4 days ಆದ್ರೂ ಏನು ಕೆಡಲ್ಲ. ಆದಷ್ಟು ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಮತ್ತು ನನ್ನ ಲಾಂಗ್ ಗ್ಯಾಪ್ ಬಿಟ್ಕೊಂಡು ಮಾಡಿದ್ರು ಏನಾಗಲ್ಲ. 1 ತಿಂಗ್ಳವರೆಗೂ ಇಟ್ಕೊಂಡು ಮಾಡ್ಕೋಬೋದು. ಅದು ನಮ್ಮ ಫ್ರೀ ಟೈಮ್ಸಲ್ಲಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬೇಯಿಸ್ಕೋಬೋದು. ಇವಾಗ ನಾನು ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ, ಇನ್ನು ಮಿಕ್ಕಿದ್ನ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಎಷ್ಟು ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಯಾವ ರೀತಿ ಬಂದಿದೆ ಅಂತಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಲಾಗ್ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಟೇಕ್ ಕೇರ್, ಆಲ್ ಆಫ್ ಯು. ಬಾಯ್.